ಅದ್ಯಾಕೆ ಬಸವಣ್ಣನ ಹಂದಿ ಥರ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಓಡಾಡ್ತೀಯಲ್ಲ, ಏನು ವಿಷಯ? ನನ್ನ ತಿಕ್ಲು, ಅದಕ್ಕೆ ಓಡಾಡ್ತಾ ಇದ್ದೀನಿ. ನಿಂಗೇನು ಕಷ್ಟ? ಸುಮ್ಮನೆ ಓದು. ಇದು ಗೊತ್ತಿರಲಿಲ್ಲ. ಪ್ರತಿಮಾ, ಬೆಳ್ಳುಳ್ಳಿ ತೊಗೊಂಡ್ಬಾ ಅಂತ ಕಳಿಸಿದ್ದಕ್ಕೆ ಅಷ್ಟೊಂದು ಲೇಟಾಗಿ ಬಂದಿಯಲ್ಲ, ಯಾಕೆ? ನಾನು ಬೇಗ ಬರೋಣ ಅಂತಾನೆ ಹೊರಟಿದ್ನಮ್ಮ. ಅಷ್ಟರೊಳಗೆ ಅವ್ರು ಸಿಕ್ಬಿಟ್ರು, ಅದಕ್ಕೆ ಲೇಟ್ ಆಯಿತು. ಅವ್ರು ಸಿಕ್ಬಿಟ್ರಾ? ಯಾರು ಸಿಕ್ಕಿದ್ದು? ಅದೇ ಅವರು ಅಯ್ಯೋ, ಅವ್ರ ಹೆಸರು ಹೇಳಂಗಿಲ್ಲ, ಹೇಳಿದ್ರೆ ನರಕದಲ್ಲಿ ಶಿಕ್ಷೆ ಕೊಡ್ತಾರೆ. ಪ್ರತಿಮಾ, ನನಗೆ ಕೋಪ ಬರಿಸ್ಬೇಡ. ನಾವಲ್ಲಿ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾರೋ ಹುಡುಗ ಅವನ ಜೊತೆ ಅಷ್ಟೊಂದು ಸಲಿಗೆಯಿಂದ ಮಾತಾಡ್ತಾ ಇದ್ದಿಲ್ಲ, ಯಾರೇ ಅದು? ಅವನಿಗೂ ನಿಮ್ಗೆ ಹೆಂಗೆ ಪರಿಚಯ? ಅವರೇ ಕಣಮ್ಮ, ಅವ್ರು ನನ್ನ ತುಂಬ ಇಷ್ಟಪಡ್ತಾರಂತೆ. ಏನೋ ಇಷ್ಟಪಡ್ತಿದ್ದಾನ? ಲವ್ ಮಾಡ್ತಿದ್ದಾನ? ಯಾವನೇ ಅವನು? ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ದೀರಾ? ಗಂಡ ಆಗೋರ್ ಹೆಸರು ಹೇಳಿದ್ರೆ ನರ್ಕದಲ್ಲಿ ನಾಲ್ಗೆ ಸೀಳಿ ಉಪ್ಪು ಖಾರ ಇಲ್ಲ ಉಪ್ಪು ಮೆಣಸು ಹಾಕ್ತಾರಂತೆ. ಗಂಡನ ಕತ್ತೆ. ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಕಳ್ಸಿದ್ರೆ ಲವ್ ಗಿವ್ ಅಂತ ಓಡಾಡ್ತಿದ್ಯೇನೆ. ಅಯ್ಯೋ ದೇವ್ರೆ, ನನ್ನ ಕರ್ಮಕ್ಕೆ ನನ್ನ ಮರ್ಯಾದೆ ತೆಗಿಯಕ್ಕೆ ಅಂತ ಹುಟ್ಟಿದ್ದೀರಾ ನೀವೆಲ್ಲ. ರಾಕ್ಷಸಿಗಳು ರಾಕ್ಷಸಿಗಳು. ಅಮ್ಮ ಇಲ್ಲಮ್ಮ. ಏನಿಲ್ಲಮ್ಮ, ಮಾತಾಡಿದ್ರೆ ಕತ್ತೂರು ಸಾಕ್ಬಿಡ್ತೀನಿ ಅಲ್ವೇ? ನೀನೊಬ್ಳಾದ್ರೂ ನೆಟ್ಟಿಗಿರ್ತೀಯ ಅಂದ್ರೆ ನಿನ್ನ ಹಣೆ ಬರೋನು ಇಷ್ಟೇ ಆಗೋಯ್ತಾ? ನನ್ನ ಮುಂದೆನೆ ಗಂಡ ಅಂತ ಗಂಡ ಅಂತ ಹೇಳ್ಕೊತೀನಿ. ಅಮ್ಮ ಪ್ಲೀಸ್ ಹೊರಗೆ ಹೊಡಿಬೇಡಿ. ನೀನಪ್ಪ, ನೀವೇನು ಇಷ್ಟೊತ್ತಲ್ಲಿ? ಅದು ಏನೋ ವಿಷಯ ಮಾತಾಡ್ತಾ ಇದ್ವಿ, ಸ್ವಲ್ಪ ಟೆನ್ಷನಲ್ಲಿದ್ದೀವಿ. ನೀನು ನಾಳೆ ಪಾಪ. ಇಲ್ಲಮ್ಮ, ನೀವು ಮಾತಾಡ್ತಿರೋ ವಿಷಯ ನನಗೂ ಸಂಬಂಧಪಟ್ಟಿದೆ, ಅದಕ್ಕೆ ಬಂದೆ.